2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಗದ್ದುಗೆಯನ್ನು ಹಿಡಿಯೋದಕ್ಕೆ ಸಿಎಂ ಸಿದ್ದರಾಮಯ್ಯನವರ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತೆ. ಸಿದ್ದರಾಮಯ್ಯನವರ ಕಾರಣದಿಂದ ಅಹಿಂದ ವರ್ಗಗಳು ಕಾಂಗ್ರೆಸ್ಗೆ ಮತ ಹಾಕ್ತಾರೆ, ಬಹುದೊಡ್ಡ ಗೆಲುವನ್ನು ತಂದುಕೊಡ್ತಾರೆ. 30 ವರ್ಷದ ಇತಿಹಾಸದಲ್ಲೇ ಕಾಂಗ್ರೆಸ್ಗೆ ಬಹುದೊಡ್ಡ ಗೆಲುವು ಸಿಗುತ್ತೆ 2023ರಲ್ಲಿ. ಅದಕ್ಕೆ ಕಾರಣವಾಗಿದ್ದು ಸಿದ್ದರಾಮಯ್ಯನವರ ಜನಪ್ರಿಯತೆ. ಸಿದ್ದರಾಮಯ್ಯನವರ ವರ್ಚಸ್ಸನ್ನು ಮುಂದಿಟ್ಕೊಂಡೇ ಕಾಂಗ್ರೆಸ್ ಆ ಚುನಾವಣೆಯನ್ನು ಎದುರಿಸುತ್ತೆ. ಕರ್ನಾಟಕದ ಜನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ. ಕಡೆಗೆ ಕಾಂಗ್ರೆಸ್ ಪಕ್ಷ ಅಧಿಕಾರದ ಗದ್ದುಗೆಯನ್ನು ಹಿಡಿಯುತ್ತೆ. ಸಿದ್ದು ಕಾರಣದಿಂದನೇ ಕಾಂಗ್ರೆಸ್ ಗೆದ್ದಿದ್ದು ಅಂತ ಪ್ರತಿಯೊಬ್ಬ ರಾಜಕೀಯ ನಾಯಕನಿಗೂ ಗೊತ್ತು. ಅದು ಬರೀ ಕೇವಲ ಕಾಂಗ್ರೆಸ್ ಪಕ್ಷ ಅಲ್ಲ, ಎಲ್ಲ ಪಕ್ಷದ ನಾಯಕರಿಗೂ ಗೊತ್ತು. ಆದರೆ JDS ಆಗಲಿ ಅಥವಾ BJP ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಸಿದ್ದರಾಮಯ್ಯನವರ ಕಾರಣದಿಂದ ಅಧಿಕಾರಕ್ಕೆ ಬಂತು ಅಂತ. ಯಾಕಂದರೆ ಅವರು ಟೀಕೆ ಮಾಡಲೇಬೇಕು. ಸಿದ್ದರಾಮಯ್ಯನವ್ರನ್ನ ಸುಖ ಸುಮ್ಮನೆ ಅವರು ಹೊಗಳೋದಕ್ಕೆ ಹೋಗಲ್ಲ. ಆದರೆ ಅವರಿಗೂ ಗೊತ್ತಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿಯೋದಕ್ಕೆ ಪ್ರಮುಖ ಕಾರಣಕರ್ತರು ಸಿದ್ದರಾಮಯ್ಯ. ಅದು ಆಗಸ್ಟ್ನಲ್ಲಿ ನಡೆದಂತಹ 2022 ಆಗಸ್ಟ್ನಲ್ಲಿ ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವದಲ್ಲೇ ಸ್ಪಷ್ಟವಾಗಿತ್ತು ಎಲ್ಲರಿಗೂ. ಕಾಂಗ್ರೆಸ್ಗೆ ಉತ್ತಮ ಭವಿಷ್ಯವಿದೆ 2023ರ ಚುನಾವಣೆಯಲ್ಲಿ. ಸಿದ್ದರಾಮಯ್ಯನವರ ಹಿಂದೆ ಸಮಸ್ತ ಅಹಿಂದ ವರ್ಗ ಇದೆ ಮತ್ತು ಎಲ್ಲ ಜಾತಿಯ ಬಡವರು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ ಅನ್ನೋದು ಸಿದ್ದರಾಮೋತ್ಸವದಲ್ಲಿ ಪ್ರೂವ್ ಆಗೋಗುತ್ತೆ. ಅಲ್ಲಿಂದನೇ ಎಲ್ಲರಿಗೂ ಡವಡವ ಶುರು ಆಗುತ್ತೆ. ಯಾರು BJP ಮತ್ತು JDSನವರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಎದುರಿಸಬೇಕು ಅಂದರೆ ಸಿದ್ದರಾಮಯ್ಯನವರು ಇರೋ ತನಕ ಸಾಧ್ಯವಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅದೇ ರೀತಿ 2023ರ ಫಲಿತಾಂಶವೂ ಬರುತ್ತೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ 2ನೇ ಬಾರಿ ಮುಖ್ಯಮಂತ್ರಿಯಾಗಿ. ಆದರೆ ಆವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ ಕೆಲವರು ಪಿತೂರಿಯನ್ನು ಮಾಡ್ತಾನೇ ಇದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಳ ಒಪ್ಪಂದ ಕೂಡ ನಡೀತಾ ಇದೆ ಅಂತಲೂ ಹಲವು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾನೇ ಇದೆ. ಆದರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ ಹೈಕಮಾಂಡ್ ಸುತ್ತರಾಮ್ ಒಪ್ತಾ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಏನೇನು ಆಗಬಹುದು ಅನ್ನೋದು ಹೈಕಮಾಂಡ್ಗೂ ಗೊತ್ತಿದೆ. ಹೀಗಾಗಿ ಸಿದ್ದರಾಮಯ್ಯನವ್ರ ತಂಟೆಗೆ ಕಾಂಗ್ರೆಸ್ ಹೈಕಮಾಂಡ್ ಬರ್ತಿಲ್ಲ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವಂತಹ ಯಾವುದೇ ಪ್ರಯತ್ನಕ್ಕೂ ಹೈಕಮಾಂಡ್ ಮುಂದಾಗ್ತಿಲ್ಲ. ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಈ ಚುನಾವಣೆಯನ್ನು ಗೆಲ್ಲೋದಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವರ ಮೊರೆ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಹೆಸರನ್ನೇ ಬಳಸ್ತಾ ಇದ್ದಾರೆ. ನಿನ್ನೆ ಪರಮೇಶ್ವರ್ ಅವರು ಮಾತನಾಡ್ತಾರೆ, ಈ ಬಾರಿ ಉಪಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲೂ ನಾವೇ ಗೆಲ್ತೀವಿ ಅಂತ ಹೇಳ್ತಾರೆ ಮತ್ತು ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಿಲ್ಲ. 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ನಿಮ್ಮ ಮಾಧ್ಯಮದಲ್ಲಿ ಏನೇನೋ ಚರ್ಚೆ ಆಗ್ಬೋದು, ಏನೇನೋ ನಿಮ್ಮ ಮನಸ್ಸಿಗೆ ಬಂದು ಚರ್ಚೆ ಮಾಡ್ತೀರಿ. ಆದರೆ ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಈ ಉಪಚುನಾವಣೆಗೂ CM ಕುರ್ಚಿ ಬದಲಾಗೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇದೇ ಬೇರೆ ಅದೇ ಬೇರೆ. ಸಿದ್ದರಾಮಯ್ಯನವ್ರನ್ನ 5 ವರ್ಷಕ್ಕಿಂತ ನಾವು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿರೋದು. ಹೀಗಾಗಿ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. ಇದರಲ್ಲಿ ಡೌಟೇ ಇಟ್ಕೋಬೇಡಿ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವ ಪ್ರಶ್ನೆಯೇ ಇಲ್ಲ ಅಂಥೇಳಿ ಪ್ರಭಾವಿ ಸಚಿವ, ಸಿದ್ದು ಸಂಪುಟದ ಹಿರಿಯ ಸಚಿವ ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋ ಒಂದು ಮಾತೆ ಜನಗಳ ಓಟನ್ನು ತಂದು ಕೊಡುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರಿಗೆ ಗೊತ್ತಾಗಿದೆ. ಹೀಗಾಗಿ ಸಿದ್ದರಾಮಯ್ಯನವರ ಹೆಸರನ್ನೇ ಬಳಸ್ಕೊಂಡು ಮತ್ತು ಈ ಉಪಚುನಾವಣೆಯನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನು ಮಾಡ್ತಾ ಇದೆ. ಪರಮೇಶ್ವರ್ ಒಬ್ಬರೇ ಅಲ್ಲ, ಆ ಕ್ಷೇತ್ರದಲ್ಲಿ ಯಾರ್ಯಾರು ಓಡಾಡ್ತಾ ಇದ್ದಾರೋ ಸಚಿವರು ಅವರೆಲ್ಲರೂ ಕೂಡ ಇದೇ ಮಾತನ್ನು ಹೇಳ್ತಾ ಇರೋದು. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋ ಪ್ರಶ್ನೆಯೇ ಇಲ್ಲ. ಈ ಉಪಚುನಾವಣೆಗೂ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಅನ್ನೋದಕ್ಕೂ ಸಂಬಂಧವೇ ಇಲ್ಲ. 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳಿದ್ವಿ. ಅದೇ ರೀತಿ 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಮೂಲಕ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಸಿದ್ದರಾಮಯ್ಯನವರ ಹೆಸರನ್ನೇ ಬಳಸ್ತಾ ಇದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬಿಡ್ತೀವಿ ಅಂತ ಯಾರಾದರೂ ಒಬ್ಬರು ಹೇಳ್ಬಿಟ್ರು ಈ ಚುನಾವಣೆ ಮೇಲೆ ಪ್ರಭಾವ ಬೀರುತ್ತೆ, ಜನಗಳು ಓಟ್ ಹಾಕದೇ ಇರಬಹುದು. ಹೀಗಾಗಿ ನಾವು ಸಿದ್ದರಾಮಯ್ಯನವ್ರನ್ನ ಇಳಿಸ್ತೀವಿ ಅಂತ ಎಲ್ಲೂ ಹೇಳಲೇಬಾರ್ದು ಅಂತೇಳಿ ಎಲ್ಲರೂ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಮತ್ತು ಸಿದ್ದರಾಮಯ್ಯನವರ ಜಪ ಮಾಡೋ ಮೂಲಕನೇ 2 ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನು ಹೆಣಿತಾ ಇದೆ. ಆದರೆ ಅಲ್ಲಿನ ಪರಿಸ್ಥಿತಿಯನ್ನು ನೋಡಿದಾಗ ಬಾಗಲಕೋಟೆನಲ್ಲಿ ಕಾಂಗ್ರೆಸ್ ಗೆಲ್ಲೋದು ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ತುಸು ಕಷ್ಟ ಇದೆ. ಆ ಕ್ಷೇತ್ರದಲ್ಲಿ ಅಹಿಂದ ವರ್ಗದವರು ಮುನಿಸ್ಕೊಂಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. ಸಿದ್ದರಾಮಯ್ಯನವರ ಹೆಸರಿನ ಬಲದಿಂದನೇ ಕಾಂಗ್ರೆಸ್ನ
ಅಭ್ಯರ್ಥಿಗಳು ಗೆಲ್ತಾರಾ ಅಥವಾ ಒಂದು ಕ್ಷೇತ್ರ ಕಾಂಗ್ರೆಸ್ ಪಾಲಾಗಿ ಒಂದು ಕ್ಷೇತ್ರ ಬಿ ಜೆ ಪಿಯ ಪಾಲಾಗತ್ತಾ ಅನ್ನೋದಕ್ಕೆ ಫಲಿತಾಂಶದ ದಿನವೇ ಉತ್ತರ ಸಿಗತ್ತೆ. ಯಾವ ಸಂಬಂಧ ಇರೋದಿಲ್ಲ. ನನಗೆ ಅನ್ಸೋದು ಬೇರೆಯವರು ವ್ಯಾಖ್ಯಾನ ಮಾಡ್ಬೋದು, ಆದರೆ ನನಗನ್ಸೋದು ಆ ರೀತಿ ಯಾವುದು ಕಾಣಿಸೋದು ಮಾನದಂಡ ಅಲ್ಲ. ಇದು ಏನೋ ಒಂದು ನೀವು ಹೇಳ್ತಿರಲ್ಲ, ಯಾವಾಗ ನಿಮ್ಮ ಸರ್ಕಾರಕ್ಕೆ ಇದೊಂದು ಮಾನದಂಡ ಆಗುತ್ತಾ ಅಥವಾ ಮುಂದಿನ ದಿಕ್ಸೂಚಿ ಆಗುತ್ತಾ ಎಲ್ಲ ಹೇಳ್ತಾ ಇರ್ತೀರಿ ನೀವು. ಆ ರೀತಿ ಏನು ಕಾಣಿಸಲ್ಲ. ನಾನು ಹೇಳದ್ನಲ್ಲ, ಅದಕ್ಕೂ ಸಂಬಂಧವೇ ಇಲ್ಲ. ಯಾಕೆ ಸಂಬಂಧ ಕಲ್ಪಿಸ್ಬೇಕು ಇದಕ್ಕೆ? ಇಲ್ಲ, ಅದ್ರ ಯಾರಾದ್ರೂ ಹೇಳಿದಾರ ಬದಲಾವಣೆ? ಬಿಜೆಪಿಯವ್ರು ಬಿಡಿ ಅಂದ್ರೆ, ಬಿಜೆಪಿಯವ್ರನ್ನ ನಾವೇನು ಅವ್ರ ಅಸೆಸ್ಮೆಂಟ್ ನಮಗೆ ಬೇಕಾಗಿಲ್ಲ. ಬಿಜೆಪಿಯವ್ರ ಮಾತುಗಳು ಕೇಳ್ಕೊಂಡು ನಾವು ಆಡಳಿತ ಮಾಡ್ಬೇಕಾ?